ಈ ಉತ್ಸವವನ್ನ ತನ್ನ ಕಲ್ಪನೆಯಲ್ಲಿ ಪ್ರಾರಂಭ ಮಾಡಿದಂತ ನನ್ನ ಸಹೋದರ ರವಿಕುಮಾರ್ ಯಾವಾಗ್ಲೂ ಒಂದು ಹೊಸತನಕ್ಕೆ ಹೊಸ ದಿಟ್ಟತನನು ಬೇಕಾಗ್ತದೆ. ಆ ದಿಟ್ಟತನದಲ್ಲಿ ದೂರದೃಷ್ಟಿನೂ ಇರ್ಬೇಕಾಗ್ತದೆ. ಅಂತ ಒಂದು ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂಥ ನನ್ನ ಸಹೋದರ ರವಿಕುಮಾರ್ಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಇಡೀ ತನ್ನ ಮತದಾರ ಬಂಧುಗಳನ್ನ ತನ್ನ ವ್ಯೂಹದಲ್ಲಿ ಸಿಲುಕು ಹಾಗೆ ಮಾಡ್ಬೇಕಾದ್ರೆ ಇಚ್ಛಾಶಕ್ತಿ ಬೇಕಿರ್ತದೆ. ಅದನ್ನ ಅರ್ಥಪೂರ್ಣವಾಗಿ ಕಾಶಿ ವಿಶ್ವನಾಥ ಹಾಗೂ ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಚೋಳರ ಕಾಲದ ವೈಭವವನ್ನ ಮತ್ತೆ ಮರುಕಳಿಸುವಂತ ಜವಾಬ್ದಾರಿಯನ್ನ ಹೊತ್ತು ಬೂದನೂರು ಉತ್ಸವ ಅನ್ನೋ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನ ರೂಪುಗೊಳಿಸಿ ಹೊಸ ಒಂದು ಮೆರಗನ್ನ ತಂದಿಟ್ಟಿರೋದಕ್ಕೆ ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದ ಶಾಸಕರಾದಂತ ನನ್ನ ಸಹೋದರ ರವಿಕುಮಾರ್ಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ಲ, ಕಾರಣ ಯಾಕಂದ್ರೆ ನಿಮ್ಮ ಉತ್ಸಾಹ ಮತ್ತು ಬಯಕೆ ಬೇರೆ ಇದೆ. ಕೆಲವೇ ಕ್ಷಣದಲ್ಲಿ ನೀವು ರಸಮಂಜರಿ ಕಾರ್ಯಕ್ರಮವನ್ನ ಆಸ್ವಾದಿಸೋದಕ್ಕೆ ಕಾಯ್ತಾ ಇರೋದ್ರಿಂದ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಪರಮ ಪೂಜ್ಯ ಶ್ರೀಗಳ ಮಾತುಗಳನ್ನ ಆಲಿಸುವಂತವ್ರು ತಾವಿದ್ದೀರಿ. ಇಂಥ ಜವಾಬ್ದಾರಿನಲ್ಲಿ ಮಂಡ್ಯ ನಗರಕ್ಕೂ ಮೆರಗನ್ನು ಕೊಡ್ತಾ ಮಂಡ್ಯ ಕ್ಷೇತ್ರಕ್ಕೆ ಹೊಸ ರೂಪವನ್ನು ಕೊಟ್ಟು ಸಾಂಸ್ಕೃತಿಕ ಮೆರಗನ್ನು ನೀಡಿರ್ತಕ್ಕಂಥ ನನ್ನ ಸಹೋದರ ರವಿಕುಮಾರ್ಗೆ ಮುಂದಿನ ದಿನಗಳಲ್ಲೂ ಯಶಸ್ಸು ಅವನದಾಗಿರ್ಲಿ. ಭಗವಂತ ಅವನಿಗೆಲ್ಲ ರೀತಿಯ ಆಶೀರ್ವಾದವನ್ನ ಮಾಡ್ಲಿ ಅನ್ನುವಂತ ಶುಭದ ನುಡಿಗಳನ್ನ ಹೇಳಿ ತಮಗೆಲ್ರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ.